ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವು ಬದುಕುವಂಥ ಈ ಭೂಮಿ, ಅದರ ಸುತ್ತಮುತ್ತ ಆಕಾಶದೊಳಗೆಲ್ಲ ಅನಂತ ಅಸಂಖ್ಯ ನಕ್ಷತ್ರಗಳು, ಇದೆಲ್ಲ ಕೂಡಿ ಇದಕ್ಕೆ ಜಗತ್ತು ಅಂತ ನಾವು ಕರೆಯೋದು. ಜಗತ್ತು ಬಹಳ ಅದ್ಭುತವಾಗಿದೆ. ನಾವು ಜಗತ್ತನ್ನು ಅರಿಯೋದು ಮತ್ತು ಅನುಭವಿಸೋದು, ಅದಕ್ಕೆ ಜೀವನ ಅಂತ ಕರೆಯೋದು. ಬದುಕು ಅಂದರೆ ಏನದ ಇಲ್ಲೇ, ಎಷ್ಟು ವಿಸ್ತಾರ, ಎಷ್ಟು ಅದ್ಭುತ, ಇದನ್ನೆಲ್ಲ ನೋಡುವಂಥ ಅವಕಾಶ ನಮಗದ. ಒಂದು ದಿವಸ 2 ದಿವಸ ಅಲ್ಲ, ವರುಷಗಳ ಕಾಲ ಎಣಿಸಿದರೆ ನಕ್ಷತ್ರಗಳು ಕೊನೆ ಆಗೋದಿಲ್ಲ, ಅಳೆದರೆ ಮುಗಿಯೋದಿಲ್ಲ. ಅಷ್ಟು ದೊಡ್ಡದು. ಒಬ್ಬ ಶ್ರೇಷ್ಠ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ ಹೇಳ್ತಾನೆ, ಈ ಜಗತ್ತು ಹೇಗದ ಅಂದರೆ ಮೇ ಬಿ ಫೈನೈಟ್ ಬಟ್ ಇಟ್ ಈಸ್ ಬೌಂಡ್ಲೆಸ್. ಎಲ್ಲೋ ಇರಬೇಕು, ಪರಿಮಿತ ಇರಬೇಕು, ಆದರೆ ಇದಕ್ಕೆ ಸೀಮೆ ಇಲ್ಲ. ಸುಮ್ಮನೆ ಈ ಜಗತ್ತನ್ನು ನೋಡ್ತಾ ಇದ್ದರೆ ಆಶ್ಚರ್ಯ ಅನ್ನಿಸ್ತದೆ. ಆಶ್ಚರ್ಯ ಪಡಬೇಕು. ನಾವು ಒಂದು ಸಣ್ಣ ವಸ್ತುವನ್ನು ಹಿಂಗೆ ಎತ್ತೇವಿ, ಎಷ್ಟು ಸಂತೋಷ ಪಡ್ತೇವೆ ಈ ವಸ್ತುವನ್ನು ಎತ್ತಿದೆ ಅಂತ. ಆದರೆ ಆಕಾಶದೊಳಗೆ ಇಂಥ ಭೂಮಿಗಳು ಲಕ್ಷ, ಕೋಟಿ ಕೋಟಿ, ಇಂಥ ಭೂಮಿಗಳ ಕೇಂದ್ರ ಸೂರ್ಯರು, ಅವರು ಅಬ್ಜ ಸುಮ್ಮನೆ ತೇಲ್ತಾ ಇರ್ತಾರೆ. ಏನು ಆಶ್ಚರ್ಯ ಇದೆಲ್ಲ. ನಾವು ಸುಮ್ಮನೆ ನಮ್ಮ ಮನೆಯಾಗಿರ್ತೇವೆ, ನಮ್ಮ ಮಕ್ಕಳು ಮರಿ ಅವುಗಳ ಮಧ್ಯೆ ಇರ್ತೇವೆ. ನಮ್ಮುವ 4 ಸಾಮಾನ, ನಮ್ಮುವ ಕೆಲವು ವಸ್ತುಗಳು ಸುತ್ತಮುತ್ತ, ನಮ್ಮಂಥದೇ ಜನ. ಇದನ್ನು ನೋಡಿ ನಮ್ಮ ಪ್ರಪಂಚ ಅಂತ ನಾವಂತೆ. ಅದರಲ್ಲೇ 100 ವರ್ಷ ಕಳೀತೇವೆ. ಆದರೆ ಹೊರಗೆ ಬಂದರೆ ಎಂಥ ವಿಶ್ವ, ಎಂಥ ವಿಶ್ವ. ದೇವರಂದ್ರೆ ಬೇರೆ ಅಲ್ಲ, ಈ ವಿಶ್ವ ಅಂದರೆ ಬೇರೆ ಅಲ್ಲ. ಅಂಥ ಅದ್ಭುತವಾದ ವಿಶ್ವ. ಇದನ್ನು ನಾವು ಅರಿಬೇಕು, ಅನುಭವಿಸಬೇಕು. ಆಕಾಶ ತಾವು ನೋಡಿ ಎಲ್ಲಾದರೂ ದಂಡೆ ಕಾಣಿಸ್ತದೇನು? ಎಲ್ಲಾದರೂ ಕಾಣಿಸ್ತದೇನು? ಒಂದು ಸೂರ್ಯ ಹೀಗೆ ಆಕಾಶದಲ್ಲಿ ತೇಲಿ ಹೋಗ್ತಾನೆ, ಅದನ್ನು ಯಾರಾದರೂ ಹಿಡ್ದಾರೇನು? ಮತ್ತು ಸೂರ್ಯ ಎಷ್ಟು ದೊಡ್ಡವದಾನ, ಒಬ್ಬ ಸೂರ್ಯ ಎಷ್ಟು ದೊಡ್ಡವದಾನಂದ್ರೆ, ಇಂಥ ಭೂಮಿಗಳನ್ನು ಅದರ ಒಳಗಿಟ್ಟರೆ 10 ಲಕ್ಷ ಭೂಮಿಗಳು ಬೇಕಾಗ್ತವ. ಅಷ್ಟು ದೊಡ್ಡ ದೂರದಾನಂತ ನಮಗೆ ಹಂಗೆ ಸಣ್ಣದ ಅನ್ನಿಸ್ತದ. ಅಲ್ಲಿ ಕೂತಾನ 15 ಕೋಟಿ ಕಿಲೋಮೀಟರ್ ನಮ್ಮ ದೂರ. ಇಲ್ಲಿ ಬೆಳಕ.
ಎಲ್ಲ ಕಡೆ ಬೆಳಗ ಬೆಳಗ ಬೆಳಕ. ಮನುಷ್ಯನೇ ಇದನ್ನೆಲ್ಲ ನೋಡಿದರೆ ಏನು ಅನ್ನಿಸ್ತದೆ? ಇದೊಂದು ಅದ್ಭುತ ಅನಿಸೋದಿಲ್ಲೇನು? ಇದೆಲ್ಲ ರೂಪಗೊಳ್ಳಲಿಕ್ಕೆ ಏನಾದರೂ ಶಕ್ತಿ ಬೇಡವೇ? ಇದೆಲ್ಲ ಸರಳಾಗಿ ನಡಿಬೇಕಾಗಿತ್ತು ಅಂದರೆ ಅದರ ಹಿಂದೆ ಒಂದು ಅದ್ಭುತವಾದ ಬೇಕಲ್ಲ ತತ್ವ ವಸ್ತು. ಇಲ್ಲಿ ಯಾವುದು ನಿನ್ನೆ ಸೂರ್ಯ ಹೊರಟಿದ್ದ, ಇಂದು ಅದೇ ವೇಳೆಗೆ ಸೂರ್ಯ ಬರ್ತಾನೆ. ಎಷ್ಟು ಕಾಲ ಅದು ಪದ್ಧತಿ ನೋಡಬೇಕು, ಸಮಯಕ್ಕೆ ಸರಿಯಾಗಿ. ಸೂರ್ಯ ಹೊರಡ್ತಾನೆ, ಸೂರ್ಯ ಮುಳುಗ್ತಾನೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ತನ್ನ ದಾರಿಯೊಳಗೆ ತಾನಿರ್ತಾನೆ. ಇಲ್ಲೇನು ಇಲ್ಲಿವರೆಗೆ ಸೂರ್ಯ ದಕ್ಷಿಣಕ್ಕೆ ಉತ್ತರಕ್ಕೆ ಬಂದ ಕೆಲವು ದಿವಸ. ಈಗ ದಕ್ಷಿಣಕ್ಕೆ ಹೋಗ್ಯಾನ, ಈಗ ಮತ್ತು ಉತ್ತರಕ್ಕೆ. ಉತ್ತರಾಯಣ ಇಂದು ಶುರುವಾಗಲಿಲ್ಲ, ಇದು ಉತ್ತರಾಯಣ. ದಕ್ಷಿಣಕ್ಕೆ ಹೋಗೋದು ಮುಗೀತು. ಅವಾಗ ಹೆಂಗೆ ಗೊತ್ತಾಗ್ತದೆ? ಈ ಭೂಮಿಗೆ ಹೆಂಗೆ ಗೊತ್ತಾಗ್ತದೆ? ಎಷ್ಟು ಅಚೂಕಾಗಿ ಜಗತ್ತು ನಡೆದದ, ಅದನ್ನು ಆಶ್ಚರ್ಯ ಪಡಬೇಕು. ನಾವು ಅಷ್ಟು ಶಿಸ್ತಾಗಿರ್ಲಿಕ್ಕಾಗೋದಿಲ್ಲ. ಒಮ್ಮೆ 4ಕ್ಕೆ ಕೇಳ್ತೇವೆ, ಒಮ್ಮೆ 6ಕ್ಕೆ ಕೇಳ್ತೇವೆ, ಒಮ್ಮೆ 10ಕ್ಕೆ ಕೇಳ್ತೇವೆ. ಹೌದಲ್ಲ? ಹೇಳಿ ಮತ್ತೆ ಹೇಳ್ತೇವೆ ಮಳೆ ಸರಿಯಾದ ಕಾಲಕ್ಕೆ ಬರುವುದಿಲ್ಲ ಅಂತ. ನಮ್ಮದೇ ದಾರಿ ತಪ್ಪಿದ ಬಳಕಿನ್ನ ನಿಸರ್ಗ ಅದರಾಗೆ ಏನದು ಹೇಳಿ? ಮಳೆಗಾಲ ಅದ, ಚಳಿಗಾಲ ಅದ, ಬೇಸಿಗೆದ, ವಸಂತ, ಗ್ರೀಷ್ಮ, ವರ್ಷ, ಶರದ್ದು, ಹೇಮಂತ, ಶಿಶಿರ, ಏನು ಮಸ್ತ ವ್ಯವಸ್ಥಾ ಹೇಳಿ! ಎಷ್ಟು ಅದ್ಭುತವಾದ ವ್ಯವಸ್ಥೆ. ಒಂದು ಮನೆ ಸ್ವಚ್ಛಾಗಿ ಇತ್ತು ಅಂದರೆ, ಮನೆಯೊಳಗಿನ ವಸ್ತುಗಳೆಲ್ಲ ಚಂದಾಗಿ ಇಟ್ಟಿದ್ರು ಅಂದರೆ, ಒಳಗೆಲ್ಲ ಸುವಾಸನೆ ತುಂಬಿತ್ತು ಅಂದರೆ ನಾವೇನಂತೇವಿ? ಮನೆಯೊಳಗೆ ಬುದ್ಧಿವಂತರದಾರ ಅಂತ. ಇದೆಲ್ಲ ಬುದ್ಧಿವಂತರ ಕೆಲಸ. ಆಗ ಈ ಜಗತ್ತನ್ನು ನೋಡಿದರೆ ಕರ್ತ, ಇದರ ಹಿಂದಿರುವ ಅದ್ಭುತ ಸೃಜನ ಸಾಮರ್ಥ್ಯ ಹೇಳಿ! ಎಂಥ ಅದ್ಭುತ ಸಾಮರ್ಥ್ಯ! ಅದನ್ನೆಲ್ಲ ನೋಡಿದರೆ ಏನನ್ನಿಸ್ತದೆ? ತಲೆ ಬಾಗಬೇಕು ಜಗತ್ತಿನ ಎದರ. ಏನು ಸಾಮರ್ಥ್ಯ! ಇಲ್ಲೇ ಹಾವಿನಾಳ ಅಂತ ಒಂದು ಊರ, 900 ವರ್ಷದ ಹಿಂದೆ ಒಬ್ಬ ಕಲ್ಲಯ್ಯ ಅಂತ ಒಬ್ಬ ಶರಣಾಗಿ ಹೋದ. ಆತ ಈ ಸುವರ್ಣದ ಕೆಲಸ ಮಾಡಿಕೊಂಡಿದ್ದ, ಬಂಗಾರದ ಕೆಲಸ ಮಾಡ್ತಿದ್ದ. ಆತ ಹೇಳ್ತಾನೆ, ಏನು ಚಂದ ಮಾತು ಹೇಳ್ತಾನೆ. ಭಾರತ ದೇಶ ಅಂದ್ರೆ ಹಂಗೆ ಹಳ್ಳ್ಯಾಗ ಎಂತೆಂಥ ಮಾತಾಡಿದರು ಜನ. ಎತ್ತ ನೋಡಿದಡತ್ತ ನಿಮ್ಮನೆ ಕಾಂಬೆ, ಎದ್ದು ನೋಡಿ ನಿಮ್ಮನೆ ಕಾಂಬೆ, ನಿದ್ರೆಗೈದು ನಿಮ್ಮನೆ ಕಾಂಬೆ, ಅಹೋರಾತ್ರಿ ನಿಮ್ಮ ಧ್ಯಾನದಲ್ಲಿರಿಸು ಮಹಾಲಿಂಗ ಕಲ್ಲೇಶ್ವರ. ನಾನು ದೇವರನ್ನು ನೋಡೋದಿಲ್ಲಂತಲ್ಲ, ನೋಡೋದೆಲ್ಲ ದೇವರೇ. ಆತ ಬಂಗಾರದ ಕೆಲಸ ಮಾಡೋದರಿಂದ ಯಾವ ಆಭರಣ ಆದರೆ ಏನಾಯಿತು? ಆಭರಣ ಅಲ್ಲ, ಬರೇ ಬಂಗಾರ. ನಾವು ಗಿರಾಕಿಗಳು ಆಭರಣ ನೋಡ್ತೇವೆ, ಅವ ಬಂಗಾರ ನೋಡ್ತಿದ್ದ. ಅದರಿಂದ ಅವನಿಗೆ ತಲೆ ಮ್ಯಾಗಿಂದ ಬ್ಯಾರೆ, ಕಾಲಾಗಿಂದ ಬ್ಯಾರೆ ಅಂತ ಅನಿಸ್ಲಿಲ್ಲ. ಕಿರೀಟ ಬಹಳ ಮ್ಯಾಲ, ಕೆಳಗ ಪೈಸಣ ಕೆಳಗ, ಹಿಂಗೆ ಭಾವ ಬರಲಿಲ್ಲ. ಯಾವುದು ಎಲ್ಲಿ ಹಾಕಿದರೇನು, ಯಾವ ಮೂರ್ತಿ ಮಾಡಿದರೇನು,
ಏನದ? ಬಂಗಾರ. ಇಲ್ಲೇ ನೀವು ಅರಿವಿ ಮಾಡ್ತಿರಲ್ಲ, ಯಾವ ಅರಿವಿ ಮಾಡಿದರೇನು? ಅದು ಹೆಣ್ಮಕ್ಳು ಉಡೋದ ಇರ್ಬೋದು, ಗಂಡು ಮಕ್ಕಳು ಉಡೋದ ಇರ್ಬೋದು, ಬಟ್ಟೆ. ಮಾಡೋರು ಅದನ್ನ ಬಟ್ಟೆ ಅಂತ ನೋಡ್ತಾರೆ, ನಾವು ಬಳಸೋರು ಅಂಗಿ, ಅದು ಇದು ಇವೆಲ್ಲ ನಾವಂತ. ತಲೆಗೆ ಸುತ್ತೇವಿ ರುಮಾಲ ಅಂತೇವಿ, ಮೈ ಮೇಲೆ ಹಾಕೋತೇವಿ ಶಾಲ ಅಂತೇವಿ, ಮೈಗೆ ಉಡ್ತೇವಿ ಅಂಗಿ ಅಂತೇವಿ, ಇಲ್ಲೇನು ಧೋತ್ರ ಅಂತೇವಿ, ಮತ್ತೇನ್ರೆ ಅಂತೇವಿ. ಆದರೆ ನಿಮಗೆ ಗೊತ್ತದ ಏನು? ಇದೆಲ್ಲವೂ ಹತ್ತಿ ಅರಳೆ, ಎಲ್ಲವೂ ಅರಳೆ ಕಾಟನ್. ನೋಡೋ ದೃಷ್ಟಿಕೋನ ಹೇಳಿ. ಹಾಗೆ ಈತ ಕಲ್ಲಯ್ಯ ಮಹಾಲಿಂಗ, ಇದು ಕಲ್ಲಯ್ಯ, ಆತ ಹೇಳ್ತಾನ, ಭಗವಂತನೇ ಎದ್ದು ಕೂಡಲೇ ನಾ ಕಣ್ಣು ಬಿಟ್ಟೆ ಅಂದ್ರೆ ನೀನೇ, ಮಲಗುವಾಗ ಕೊನೆ ನೋಡಿ ಮಲಗದೆ ಅಂದ್ರೆ ನೀನೇ, ನನ್ನ ಬದುಕಿನ ಪ್ರತಿ ಕ್ಷಣ ಕ್ಷಣ ಏನು ಕಾಣಿಸ್ತದೆ, ಇದು ವಿಶ್ವ ಅಂತ ಇದ್ದರೂ ಸಹಿತ ಇದು ವಿಶ್ವ. ಇಟ್ ಈಸ್ ದೈ ಮ್ಯಾನಿಫೆಸ್ಟೇಷನ್. ಇದು ದೇವನ ಒಂದು ಸುಂದರ ಕಲಾಕೃತಿ. ಈ ಜಗತ್ತೆಲ್ಲ ಕಲಾಕೃತಿ. ಇಲ್ಲಿ ಎಂಥ ರಚನೆಗಳದಾವ ಹೇಳಿ. ಮನುಷ್ಯ ಸುಮ್ಮನೆ ಒಂದು ಗಿಡ ತೆಗೆದ್ರೆ ಅದರ ಬೆಲೆ ಲಕ್ಷ ಲಕ್ಷ, ಬೆಲೆ ಲಕ್ಷ ಲಕ್ಷ. ಒಂದು ಮನೆ ಇತ್ತು, ಅಲ್ಲೇ ಒಂದು ಗಿಡ, ದೊಡ್ಡ ವೃಕ್ಷ ಇತ್ತು. ವೃಕ್ಷದ ಮೇಲೆ ಒಂದು ಸುಂದರ ಪಕ್ಷಿ ಕೂಡ್ತಿತ್ತು, ಮಸ್ತ ಹಾಡ್ತಿತ್ತು. ಚಂದ ಪಕ್ಷಿ, ಅದು ಸಣ್ಣದು, ಮೈ ಬಣ್ಣ ಅಷ್ಟು ಚೆನ್ನಾಗಿತ್ತು. ಅವಾಗ ಈ ಮನೆ ಮಾಲೀಕ ದೊಡ್ಡ ಚಿತ್ರಕಾರ, ಪೇಂಟರ್. ಆತ ಆ ಪಕ್ಷಿಯನ್ನ ನೋಡಿದ. ಆತ ಆ ಪಕ್ಷಿ ಹಂಗ ಕೂತ್ಕೊಂಡು ಸುಂದರವಾದ ಚಿತ್ರ ತೆಗೆದ, ಪೇಂಟ್ ಮಾಡಿದ. ಈ ಪೇಂಟೆಡ್ ಎ ಬ್ಯೂಟಿಫುಲ್ ಪಿಕ್ಚರ್. ಆ ಪೇಂಟ್ ಎಷ್ಟು ಅದ್ಭುತ ಇತ್ತು ಅಂದ್ರೆ ಅದರ ಬೆಲೆ ಲಕ್ಷ ಆಗಿತ್ತು, ಡಾಲರ್ದಲ್ಲೇ, ರೂಪಾಯಿ ಅಲ್ಲ, ಡಾಲರ್. ಅಷ್ಟು ಬೆಲೆ ಬಾಳಿತ್ತು ಅದು ಮಾರುಕಟ್ಟೆಯಲ್ಲಿ. ಆವಾಗ ಆತ ಬಂದ, ಇನ್ನ ಕೊಟ್ಟಿರಲಿಲ್ಲ, ಕೊಡಬೇಕಾಗಿತ್ತು ಗಿರಾಕಿಗೆ. ಆತ ಮನೆಗೆ ಬಂದ, ಅಲ್ಲೇನು ಗಿಡ ಅದ ಮ್ಯಾಲ ಪಕ್ಷಿ ಕೂತಿತ್ತಲ್ಲ, ಅದಕ್ಕೆ ಚಿತ್ರ ತೋರಿಸ್ದ. ಇದು ನಿನ್ನ ಚಿತ್ರ ನೋಡು, ನಾನು ಎಷ್ಟು ಸುಂದರವಾಗಿ ಬರೆದೇನೆ, ಇದರ ಕಿಮ್ಮತ್ತು ಎಷ್ಟು ಗೊತ್ತೇನು ಅಂದ. ಎಷ್ಟು ಅಂತ ಕೇಳಿತು ಗುಬ್ಬಿ. ಆ ಪಕ್ಷಿ ಚಂದ ಪಕ್ಷಿ. ಅವಾಗ ಆತ ಹೇಳ್ದ, ಇದರ ಬೆಲೆ ಲಕ್ಷ ಅಂದ್ರೆ ಸುಮಾರು ಅರ್ಧ ಕೋಟಿ. ಅವಾಗ ಆ ಹಕ್ಕಿ ನಗ್ತೋ, ಅದಕ್ಕೆ ಬೆಲೆ ಕಟ್ಟೋ ನೀವು, ಜೀವಂತ ನಾನು ಅದೇನೆಲ್ಲ, ನನಗೆ ಯಾವ ಬೆಲೆ ಅದ ಹೇಳಿ? ನಿಮ್ಮ ಪೇಂಟಿಂಗಕ್ಕೇನು ಬೆಲೆ? ಅದರಾಗ ಜೀವಿಲ್ಲ, ಬರೀ ಬಣ್ಣದಾಗ ಒಂದಿಷ್ಟಿದ್ರೆ ಇಷ್ಟು ಬೆಲೆ ಕಟ್ತೀರಿ, ಜೀವಂತ ನಾನೇ ಅದೇನಲ್ಲ, ನನ್ನ ಬೆಲೆ ಎಷ್ಟು ಹೇಳುವಂತ. ಎಷ್ಟು ವಿಚಿತ್ರ ಅದು. ಒಂದು ಚಿತ್ರಕ್ಕೆ ಬೆಲೆ ಅದ, ಆದರೆ ಆ ಪಕ್ಷಿ ಹೇಳ್ತು, ನೀವು ಮನುಷ್ಯರು ಭ್ರಮಾಲೋಕದಲ್ಲದಿರಿ,
ನಾವು ಪಕ್ಷಿಗಳು ನೈಜವಾದ ಜಗತ್ತಿನಲ್ಲದೇವಿ. ನಮಗೆ ಗೊತ್ತದ ನಮ್ಮಷ್ಟು ಬೆಲೆ ಯಾರಿಗೂ ಇಲ್ಲ. ನಮ್ಮ ಬೆಲೆ ಅದ್ಭುತ, ಇದು ನಮಗೆ ಗೊತ್ತಿದೆ. ಆದರೆ ನಿನ್ನ ಚಿತ್ರ ಏನದ ಅಲ್ಲ, ಅದು ಹಾಡೋದು ಅಲ್ಲ, ಹಾರೋದು ಅಲ್ಲ, ಬದುಕೋದು ಅಲ್ಲ, ಚಲಿಸೋದು ಅಲ್ಲ. ಅಂಥ ನಿರ್ಜೀವ ವಸ್ತುವಿಗೆ ನೀವು ಲಕ್ಷ ಲಕ್ಷ ಬೆಲೆ ಕಟ್ತೀರಿ ಅಂದರೆ ನಿಮ್ಮ ಬುದ್ಧಿ ಎಷ್ಟು ವಿಚಿತ್ರ ಇರಬೇಕು ಅಂತೂ. ಯಾವುದು ಹಕ್ಕಿ, ನಮ್ಮದು ಹಂಗಾಗ್ಯದ. ಯಾವುದಕ್ಕೆ ಬೆಲೆ ಕೊಡಬೇಕು ಗೊತ್ತಾಗ್ತದೆ. ರಚನಾ ಎಷ್ಟು ಅದ್ಭುತದ. ಇಂಥ ಪೇಂಟರ್ನನ್ನ, ದೊಡ್ಡ ಆರ್ಟಿಸ್ಟನ್ನ ಮೆರವಣಿಗೆ ಮಾಡಿದರು. ಆ ಮೆರವಣಿಗೆ ನಡೀತಾ ಇರುವಾಗ ಪಕ್ಷಿ ಬಂದು ಆ ಇದರ ಮೇಲೆ ಕೂತು, ಇವ ಕೆಳಗೆ ಕೂತಿದ್ದ, ಮ್ಯಾಲೆ ಕೂತು ಇವನಿಗೆ ಹೇಳಿತು, ಏನು ಅದ್ಭುತ ಮೆರವಣಿಗೆ ನಿಂದ, ಯಾಕೆ ನನ್ನ ಚಿತ್ರ ಬರದಿಯಲ್ಲ. ಹೇಳು, ನನ್ನೊಬ್ಬ ನಿರ್ಮಾಣ ಮಾಡ್ಯಾನ, ಅವನ ಮೆರವಣಿಗೆ ಯಾರು ಮಾಡ್ಯಾರ? ನಾನು ಒಂದು ಕ್ರಿಯೇಷನ್ ಆಫ್ ದ ಡಿವೈನ್. ನಾನು ಒಂದು ಅದ್ಭುತ ರಚನಾ. ಆದರೆ ನನ್ನನ್ನು ರಚಿಸಿದವ ಬೇರೆ. ಆತನನ್ನು ಯಾರೂ ನೋಡಿಲ್ಲ, ಆತನನ್ನು ಯಾರೂ ಗೌರವಿಸೋದೂ ಇಲ್ಲ. ಅದಕ್ಕೆ ನಿನ್ನ ನೋಡಿ ಆನಂದ ಆಗ್ಯದ. ಏನು ಅದ್ಭುತದೆಯಪ್ಪ, ನನ್ನ ಹಿಂಗೆ ಬರೋದು ಇಷ್ಟು ಅದ್ಭುತದಿ ನೀನು, ಇನ್ನು ಅವ ಹೆಂಗಿರಬೇಡ, ಹಿಂಗೆ ಮಾಡಿದ ಅವ ಹೆಂಗಿರಬೇಡ, ನಿನಗೆ ಜೀವಂತ ಏನೂ ಮಾಡಲಿಕ್ಕೆ ಬರೋದಿಲ್ಲ, ನನ್ನಂಗ ಮಾಡಿದನಲ್ಲ. ಹೇಳು, ಕಾಣಿಸದೇ ಇದ್ದರೂ ಇರಬೇಕೋ ಬೇಡವೋ? ಮನುಷ್ಯನೇ ಸ್ವಲ್ಪ ನೆನಪಿಡು. ಮೈಕೆಲ್ ಆಂಜೆಲೋ ಅಂತ ಆಗಿ ಹೋದ. ಜಗತ್ತಿನಲ್ಲಿ ಬಹಳ ಅದ್ಭುತ ಕೆಲಸ ಮಾಡಿದ ಶಿಲ್ಪಿ ಆತ. ಆತ ಕಲೆಗಾರ. ಬಹಳ ಅದ್ಭುತ ಕಲಾಕೃತಿಗಳನ್ನು ನಿರ್ಮಿಸಿದ. ಇಟಾಲಿ ದೇಶವನ್ನು ಶ್ರೀಮಂತ ಮಾಡಿದ ಮಹಾ ಕಲೆಗಾರ ಆತ. ಒಂದು ದಿವಸ ಹೀಗೆ ಹೊರಗೆ ಕೂತುಕೊಂಡಿದ್ದ. ಸಾಯಂಕಾಲದ ವೇಳೆ, ಈಗ ಸೂರ್ಯ ಉದಯ ಆಗ್ಯಾನಲ್ಲ, ಹೀಗೆ ಸಾಯಂಕಾಲದ ವೇಳೆ ಅಲ್ಲೇ ನೀರು ಇದು ಸಾಗರ, ಅದರಲ್ಲಿ ಆ ಕಿರಣಗಳು ಹೀಗೆ ತೇಲಿ 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 ಬರ್ತಾ ಇದ್ದು, ಆಕಾಶದೊಳಗೆ ಬಣ್ಣ ಬಣ್ಣಗಳು, ಅಷ್ಟಿಷ್ಟೇ ತಿಳು ತಿಳು ಮೇಘಗಳು, ಅದರ ಮೇಲೆ ತಿಳಿಯಾದ ಕೆಂಪು ಬಣ್ಣ, ಅದನ್ನೆಲ್ಲ ನೋಡ್ಕೋತ ಕೂತಿದ್ದ. ಯಾರು? ಆ ಶಿಲ್ಪಿ, ಆ ಕಲೆಗಾರ. ಅವಾಗ ಆತನ ಶಿಲ್ಪವನ್ನು ಮತ್ತು ಆತನ ಕಲಾಕೃತಿಗಳನ್ನು ನೋಡೋದಕ್ಕೆ ಜನ ಒಳಗೆ ಬರ್ತಿದ್ರು. ದೊಡ್ಡದೊಂದು ನೋಡಲಿಕ್ಕೆ ಬರ್ತಿದ್ರು. ಬಂದವರೆಲ್ಲ ಆಶ್ಚರ್ಯಪಡ್ತಿದ್ರು. ಎಂಥ ಕಲಾಕೃತಿ! ಆ ಕಲೆಗಾರ ಎಷ್ಟು ಅದ್ಭುತ ಇರಬೇಡ. ಏನು ಚಿತ್ರ ಬರದಾನ, ಏನು ಕಲ್ಲಲ್ಲಿ ಕೆತ್ತಿದಾನ, ಬಹಳ ಅದ್ಭುತ. ನೋಡಬೇಕು. ಇಂದು ತಾವು ಇಟಾಲಿಗೆ ಹೋದರೆ ಅದನ್ನು ನೋಡಲಿಕ್ಕೆ ಸಿಗ್ತದೆ. ಏನು ಮಾಡಿದಾರ, ಬಣ್ಣದಲ್ಲೂ ಬರದಾನ, ಕಲ್ಲಿನಲ್ಲೂ ಕೆತ್ತ. ಅವಾಗ ಜನ ಬಂದರು, ಬಹಳ ದೊಡ್ಡ ದೊಡ್ಡವರು ಬಂದು ಕೇಳಿದರು, ಎಲ್ಲಿದಾರ ಇದು ಕಲೆ ನಿರ್ಮಾಣ ಮಾಡಿದಂಥ ಮೈಕೆಲ್ ಆಂಜೆಲೋ ಎಲ್ಲಿ ಅಂತ.
ಅವಾಗ ಮೈಕೆಲ್ ಆಂಜಲೋ ಹೊರಗೆ ಕೂತಿದ್ದಲ್ಲ, ಆತ ನೋಡ್ಕೋತ ಕೂತಿದ್ದ. ಸಾಯಂಕಾಲದ ಸೂರ್ಯನ ಕಿರಣಗಳ ಮೂಲಕ ಮೂಡುವ ಸುಂದರ ಕಲಾಕೃತಿಗಳನ್ನು ನೋಡ್ಕೋತ ಕೂತಿದ್ದ. ಅವಾಗ ಅವರು ಗೆಳೆಯರು ಬಂದು ಅವನು ಭೇಟಿಯಾಗಿ ಹೇಳ್ತಾರೆ, ಏನು ಇಲ್ಯಾಕೆ ಕೂತಿದ್ದಿ ನೋಡ್ಕೊಂತ? ಅಲ್ಲಿ ನಿನ್ನ ಕಲೆಗಳನ್ನು ನೋಡೋದಕ್ಕೆ ಜಗತ್ತಿನ ಜನ ಬರ್ತಾ ಇದ್ದಾರ, ರಾಜರ ಮಹಾರಾಜರು ಬರ್ತಾರ, ಶ್ರೀಮಂತರ ಬರ್ತಾರ, ಬುದ್ಧಿವಂತರ ಬರ್ತಾರ. ನಿನ್ನ ಕಲೆಯಲ್ಲಿ ಅವರು ತನ್ಮಯ ಆಗ್ಯಾರ, ನೀವು ಹೊರಗೆ ಯಾಕೆ ಕೂತೀಯ ಅಂತ ಕೇಳಿದರು. ಅವಾಗ ಆತ ಹೇಳ್ತಾನ, ಮೈಕೆಲ್ ಆಂಜಲೋ, ನಿಮಗೆ ಗೊತ್ತಿಲ್ಲ, ನಿಜವಾದ ಪೇಂಟರ್ ಇಲ್ಲಿರೋದು. ಯಾರು ಸೂರ್ಯ ಮುಳುಗ್ತಾ ಇದ್ದಾನಲ್ಲ, ಆತ ನಿಜವಾದ ಪೇಂಟರ್. ಅವನ ನಕಲು ನಾನು ಮಾಡ್ತಾ ಇರೋದಷ್ಟೆ. ನೀವು ನನ್ನ ಚಿತ್ರಗಳನ್ನು ನೋಡ್ತೀರಿ ಅಲ್ಲ, ನಾನು ವಿಶ್ವ ಚಿತ್ರ ಬರೆಯುವಂಥ ಅದ್ಭುತ ಆ ಕಲೆಗಳನ್ನು ನೋಡ್ತಾ ಇದ್ದೇನೆ. ಹೇಗದ ಜಗತ್ತೆಲ್ಲ ಕಲಾಕೃತಿ, ಇದೇನದಲ್ಲ ಆಕಾಶ, ಇದೆಲ್ಲ ಒಂದು ಬಗೆಯ ಇದ್ದಂಗೆ. ಇಲ್ಲಿ ಚಿತ್ರ ಬರೀಲಿಕ್ಕೊಂದು ಪರದೆ ಪಟ ಬೇಕಾಗ್ತದೆ, ವಿಶ್ವವೇ ಅದೇ. ಎಷ್ಟು ಚಂದ ನೋಡಬೇಕು. ಮೈಕೆಲ್ ಆಂಜಲೋ ಒಬ್ಬ ಋಷಿ ಇದ್ದಂಗೆ. ಆತ ಹೇಳ್ತಿದ್ದ, ಸ್ಫೂರ್ತಿ ಬರೋದು ವಿಶ್ವದ ಕಲೆಗಾರನಿಂದ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.